ಹಾಯ್ ಫ್ರೆಂಡ್ಸ್, ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದೇನಿ ನೋಡಿರಿ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು ಮಧ್ಯಾಹ್ನ 2 ತಾಸು ಮಲಗಿದ್ದೆ ರೀ. ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಮಲಗಿದ್ದೆ. ಎದ್ದು ಸ್ವಲ್ಪ ಟೀ ಕೂಡ ಕುಡಿದಿದ್ದೀನಿ. ಇನ್ನೂ ಅಡುಗೆ ಅದೇನು ಮಾಡಿಲ್ಲ, ಅಡುಗೆ ಮಾಡಬೇಕು. ನಿಮ್ದೆಲ್ಲ ಟೀ ಆಯ್ತೇನ್ರಿ? ಮತ್ತು ನೀವು ಎಲ್ಲ ಹೆಂಗದರಿ? ಗುಡ್ ಈವ್ನಿಂಗ್ ರೀ ಫ್ರೆಂಡ್ಸ್ ಎಲ್ಲರಿಗೂ. ನಮ್ಮ ವಿಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಮತ್ತು ಹೊಸಬ್ರು ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಮಾರ್ನಿಂಗ್ ಮಾಡಿದ್ದು ಉಪ್ಪಿಟ್ಟು, ಇಷ್ಟು ಉಪ್ಪಿಟ್ಟಿದೆ. ಮಾರ್ನಿಂಗ್ ಮಾಡಿದ್ದು ಉಪ್ಪಿಟ್ಟಿದೆ. ಇಷ್ಟು ಜಾಸ್ತಿನೇ ಮಾಡಿದ್ದೆ, ಅದು ಉಳಿದು ಬಿಟ್ಟಿದೆ. ಇಲ್ಲಿ ಮಧ್ಯಾಹ್ನಕ್ಕೆ ಊಟಕ್ಕೆ ಪಲಾವ್ ಮಾಡಿದ್ದೀನಿ. ಇಷ್ಟು ಪಲಾವ್ ಐತಿ ನೋಡ್ರಿ. ಪಲಾವ್ ಐತಿ. ಇನ್ನೇನಾದ್ರು ಸ್ವಲ್ಪ ಬಿಳಿ ಅನ್ನ ಮಾಡಬೇಕು. ಸ್ವಲ್ಪ ಮಜ್ಜಿಗೆ ಮಾಡಿದೆ, ಮಜ್ಜಿಗೆ ಖಾಲಿ ಆಯಿತು. ದೇವ್ರ ಮುಂದೆ ದೀಪ ಕೂಡ ಹಚ್ಚಬೇಕು. ಮಾರ್ನಿಂಗ್ ಪೂಜೆ ಮಾಡಿದ್ವಿ. ಇವಾಗ ಸಂಜೆ ಕೈಕಾಲು ಮುತ್ತಿ ತಕ್ಕೊಂಡು ಈ ಬತ್ತಿ ಹಚ್ಕೊಂಡು ಪೂಜೆ ಮಾಡ್ಬೇಕು ನೋಡ್ರಿ. ಇವಾಗ ದೇವ್ರ ಮುಂದೆ ದೀಪ ಹಚ್ಚಬೇಕು, ಉದ್ಕಡ್ಡಿ ಬೆಳಗ್ಬೇಕು ರೀ. ನೋಡಿ ಆಕಳು, ನಮ್ಮ ಗೌರಿ. ಇಬ್ಬರು ಅವ್ವ ಮಗಳು ಮಲಗಿದ್ದಾರೆ ನೋಡಿ. ಹೊರಗೆಲ್ಲ ಕತ್ತಲಾಗೈತೆ. ಒಂದ್ಸರು ಮಳೆ ಆಯಿತು ನಮ್ಮ ಕಡೆ. ಫುಲ್ ಅಂದರೆ ಫುಲ್ ಮಳೆ ಆಯಿತು. ಸಂಜೆ ಮಳೆ ಆಗಿತ್ತು ನೋಡ್ರಿ. ನೋಡಿ ಫ್ರೆಂಡ್ಸ್, ಗ್ಯಾಸ್ ಎಲ್ಲ ಒರೆಸ್ಕೊಂಡಿದ್ದೀನಿ. ಗ್ಯಾಸ್ಗೆ ಸ್ವಲ್ಪ ಈ ಬತ್ತಿ ಕುಂಕುಮ ಹಚ್ತೀನಿ. ಮಾರ್ನಿಂಗ್ ಎಲ್ಲ ಕೆಲಸ ಆದ್ಮೇಲೆ ಅಡುಗೆ ಎಲ್ಲ ಆಯ್ತಲ್ವ, ಆವಾಗ ಗ್ಯಾಸ್ ಒರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್. ಅದಕ್ಕೆ ಇವಾಗ ಸಾಯಂಕಾಲ ಒರೆಸ್ತಾ ಇದ್ದೀನಿ. ಗ್ಯಾಸ್ ಒರೆಸಿದ್ದೀನಿ. ಗ್ಯಾಸ್ ಪೂಜೆ ಎಲ್ಲ ಮಾಡಿದೆ. ಇವಾಗ ಸಾಯಂಕಾಲ ಸ್ವಲ್ಪ ರೈಸ್ ಅಷ್ಟೇ ಮಾಡಿಬಿಡ್ತೀನಿ ರೀ. ರೈಸ್ ಅಷ್ಟೇ ಮಾಡ್ತೀನಿ, ಇವಾಗೇನು ಮಾಡೋಂಗಿಲ್ಲ. ನೋಡಿ ಫ್ರೆಂಡ್ಸ್, ನಾನು ವ್ಲಾಗ್ ಅಂದರೆ ನಾನು ಚಾನಲ್ ಓಪನ್ ಮಾಡಿದಾಗಿಂದ ಇದು ಫಸ್ಟ್ನೇ ವ್ಲಾಗ್ ನೋಡಿ. ನಂದು ಫೇಸ್ ವಿಡಿಯೋ ಮಾಡ್ತಾ ಇರೋದು ನಾನು. ಇಲ್ಲಿವರೆಗೂ ಯಾವತ್ತೂ ಫೇಸ್ ವಿಡಿಯೋ ಮಾಡಿರಲಿಲ್ಲ. ಸ್ವಲ್ಪ ಭಯ ಇತ್ತು, ಮತ್ತು ಕ್ಯಾಮೆರಾ ಮುಂದೆ ಹೆಂಗೆ ಬರೋದಪ್ಪ ಅಂತ ಅಂದ್ಕೊಂಡಿದ್ದೆ. ಆದರೂ ಕೂಡ ಸ್ವಲ್ಪ ಧೈರ್ಯ ಮಾಡಿದ್ದೀನಿ. ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಮತ್ತು ಈ ವಿಡಿಯೋ ಹೇಗೆ ಬಂದಿದೆ ಅಂತಲೂ ತಿಳಿಸಿ, ಕಮೆಂಟಲ್ಲಿ ಕಮೆಂಟ್ ಹಾಕಿರಿ. ಸ್ವಲ್ಪ ಧೈರ್ಯ ಮಾಡಿ ಕ್ಯಾಮೆರಾ ಮುಂದೆ ಬಂದಿದ್ದೀನಿ, ನೋಡಿ ನೀವು ಆಯಿತಾ. ಹಾಯ್ ಫ್ರೆಂಡ್ಸ್, ನೋಡಿರಿ ಇವಾಗ ನಾಷ್ಟಕ್ಕೆ ರೆಡಿ ಮಾಡ್ತೀನಿ. ದೋಸೆ ಮಾಡ್ತೀನಿ ಮತ್ತು ಕಾಯಿ ಚಟ್ನಿ ಮಾಡ್ತೀನಿ. ಕಾಯಿ ಚಟ್ನಿ ಮತ್ತು ದೋಸೆ ಮಾಡ್ತೀನಿ. ಮಕ್ಕಳು ಊಟ ಮಾಡಿ ಹೋಗ್ತಾರೆ. ನೋಡಿ ಫ್ರೆಂಡ್ಸ್, ಕಾಯಿ ತುರಿ ಅಂದ್ರೆ ಕೊಬ್ಬರಿ ಚಟ್ನಿ ಮಾಡ್ತೀನಿ. ಮಿಕ್ಸರ್ಗೆ ಹಾಕ್ಕೊಂಡು ಬರ್ತೀನಿ ಚಟ್ನಿ. ಮತ್ತು ಆಮೇಲೆ ನಿಮ್ಗೆ ದೋಸೆ ಮಾಡೋದು ತೋರಿಸ್ತೀನಿ, ಓಕೆನಾ? ಪೂರ್ತಿ ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ. ಮತ್ತು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನೋಡಿ ಕೊಬ್ಬರಿ ಚಟ್ನಿ ಮಾಡಿದೆ. ಇವಾಗ ಇದಕ್ಕೆ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಡ್ತೀನಿ ನೋಡಿರಿ. ಹಸಿ ಕೊಬ್ಬರಿನ ಹೊಡೆದಿದ್ವಿ ಇದಕ್ಕೆ. ಈಗ ಒಗ್ಗರಣೆ ಸಾಸ್ಮೆ ಜೀರಿಗೆ ಒಗ್ಗರಣೆ ಕೊಟ್ಟರೆ ಆಯ್ತು ನೋಡಿರಿ. ಮತ್ತು ಇಲ್ಲಿ ದೋಸೆ ಹಿಟ್ಟು ನಂದೈತಿ. ನಿನ್ನೆ ನೈಟ್ ರುಬ್ಬಿದೆ.
ನೈಟ್ ಅಂದ್ರೂ ಒಂದು ಸಂಜೆ ರುಬ್ಬಿ ಇಟ್ಟಿದ್ದೆ ರೀ ಫ್ರೆಂಡ್ಸ, ಮುಂಜಾನೆ ನೆನೆ ಇಟ್ಟು. ಮತ್ತು ನೈಟು ಕೂಡ ಒಂದು ಸ್ವಲ್ಪ ದೋಸೆ ಮಾಡಿದ್ದೆ ಊಟಕ್ಕೆ. ಮತ್ತು ಇವಾಗ ಮಾರ್ನಿಂಗ್ ಕೂಡ ದೋಸೆ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ಮಸ್ತಾಗಿದೆ ನೋಡಿರಿ ಹಿಟ್ಟು. ಹಿಂಗೆ ದೋಸೆ ಮಾಡುವಾಗೂ ತೋರಿಸ್ತೀನಿ ರೀ ವಿಡಿಯೋ. ನೋಡಿ ಚಟ್ನಿ ಮಾಡಿದ್ದೀನಿ ನೋಡಿರಿ. ಒಗ್ಗರಣೆ ಕೂಡ ಹಾಕಿದ್ದೀನಿ, ಚಟ್ನಿ ತಯಾರಾಯಿತು. ಇವಾಗ ಪಟ ಪಟ ದೋಸೆ ಹಾಕ್ತೀನಿ. ದೋಸೆ ಹಾಕ್ತೀನಿ ರೀ ಇವಾಗ. ನೋಡ್ರಿ ಹಾಕ್ತೀನಿ, ಇವಾಗ ದೋಸೆ ಹಾಕ್ತೀನಿ. ನೋಡಿ ಹಾಕಿದ್ದೀನಿ. ನೋಡ್ರಿ ತಿರುಗಿ ಹಾಕ್ತೀನಿ. ಇನ್ನೊಂದು ಹಾಕ್ತೀನಿ ರೀ. ಮಕ್ಳಿಗೂ ಟೈಮ್ ಆಗೈತಿ, ಬೇಗ ಬೇಗ ಅವರು ಅರ್ಜೆಂಟ್ ಮಾಡ್ತಾ ಇದ್ದಾರೆ.